ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಯಶವಂತ್ ವರ್ಮಾ ಮನೆಯಲ್ಲಿ ಜಡ್ಜ್ಗಳು ತಲಾಶನ ಮಾಡಿದ್ದಾರೆ. ಸಮಿತಿಯನ್ನು ರಚನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಇಲ್ಲಿ ಜಡ್ಜ್ ಅವ್ರ ಮನೆಯಲ್ಲಿ, ವರ್ಮಾ ಅವ್ರ ಮನೆಯಲ್ಲಿ ಕಂತೆ ಹಣಗಳು ಪತ್ತೆಯಾಗಿತ್ತು. ಅದರಲ್ಲೂ ಸುಟ್ಟ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ತುಗುಲಕ್ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ವರ್ಮಾ ನಿವಾಸದಲ್ಲಿ ತಲಾಶ್ ನಡೆದಿದೆ. ಹಣ ಪತ್ತೆಯಾದ ಸ್ಥಳದಲ್ಲೇ 35 ನಿಮಿಷ ಪರಿಶೀಲನೆ ನಡೆಸಿದೆ ಈ ತಂಡ. ಕಂತೆ ಸುಟ್ಟ ನೋಟುಗಳು ಸಿಕ್ಕ ಸ್ಥಳದಲ್ಲೇ ಹುಡುಕಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನೇಮಿಸಿರುವಂತಹ 3 ಸದಸ್ಯ ನ್ಯಾಯಾಧೀಶರ ಟೀಮ್ ಇದು. ಪಂಜಾಬ್ ಹಾಗೆ ಹರಿಯಾಣ ಹೈಕೋರ್ಟ್ ಜಡ್ಜ್ ಶಿಲ್ನಾಗು, ಹಿಮಾಚಲ ಪ್ರದೇಶದ ಜಡ್ಜ್ JS ಸಂಧಾವಾಲಿಯಾ, ಕರ್ನಾಟಕ ಹೈಕೋರ್ಟ್ ಜಡ್ಜ್ ಅನು ಶಿವರಾಮ್ ನೇತೃತ್ವದ ತಂಡವನ್ನು ಈಗ ರಚನೆ ಮಾಡಲಾಗಿದೆ. ಯಾಕಂದರೆ ಈಗ ಅವ್ರ ಮೇಲೆ ಬಂದಿರುವಂಥ ಆರೋಪ, ಅವರು ಅಲ್ಲಗಳೆದಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಿಸಿದಂಥ ಹಣ ಅಲ್ಲ, ಸ್ಟೋರ್ ರೂಮ್ದು ನಮ್ಮ ಮನೆ ಭಾಗವಲ್ಲ, ಯಾರೋ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡಿದರು. ಇನ್ನು ಸರ್ವಪಕ್ಷ ಸಭೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಈಗ ಜಡ್ಜ್ ಅವ್ರ ಮನೆಯಲ್ಲಿ ಹಣ ಪತ್ತೆಯಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆ ಕರೆದು ಚರ್ಚಿಸೋಕೆ ಕೇಂದ್ರ ಸಚಿವ ನಡ್ಡಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಜಡ್ಜ್ ಕೇಸ್ ಚರ್ಚೆ ಬಗ್ಗೆ ಕಾಂಗ್ರೆಸ್ ಸಂಸದರು ಆಗ್ರಹ ಮಾಡಿದ್ದಾರೆ. ಜಡ್ಜ್ ಮನೆಯಲ್ಲಿ ಕಂತು ಹಣ ನೋಟು ಪತ್ತೆ ಬಗ್ಗೆ ಚರ್ಚೆಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಯಾಕೆಂದರೆ ಒಬ್ಬ ಜಡ್ಜ್ ಅವರ ಮನೆಯಲ್ಲಿ, ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ಹಣ ಸಿಗುತ್ತೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈಗ ಅವರು ಆರೋಪವನ್ನು ಅಲ್ಲಗಳೆದಿದ್ದಾರೆ. ಏನಿರ್ಬೋದು ಇದರ ಹಿಂದೆ? ಹೀಗೆ ಸಾಕಷ್ಟು ಅನುಮಾನಗಳು ಇದ್ದಾವೆ. ಸರ್ವಪಕ್ಷ ಸಭೆ ಕರೆದು ಚರ್ಚೆಯನ್ನು ಮಾಡಲಿಕ್ಕೆ ಈಗ ಕೇಂದ್ರ ಸಚಿವ ನಡ್ಡಾ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೀಗೇನು ಒಂದು ಸಮಿತಿ ರಚನೆ ಮಾಡಿದ್ರು, ಅವರು ಕೂಡ ಹಣ ಸಿಕ್ಕಂತಹ ಸ್ಥಳದಲ್ಲಿ ಒಂದು ಸುಮಾರು 35 ನಿಮಿಷಗಳ ಕಾಲ ಪರಿಶೀಲನೆಯನ್ನು ನಡೆಸಿದ್ದಾರೆ, ತಲಾಶ್ ಮಾಡಿದ್ದಾರೆ. ಬಟ್ ಈಗ ಆ ಸುಟ್ಟ ಕಂತೆಗಳ ಹಣ ಏನು ಸಿಕ್ಕಿತ್ತು, ಅದು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಹಣ ಸಿಕ್ಕಿಲ್ಲ ಅಂತ ಕೆಲವು ಕಡೆಗಳಲ್ಲಿ ವರದಿ ಆಗ್ತಾ ಇದೆ. ಈಗ ಅವರೇ ಅದನ್ನು ತಳ್ಳಿ ಹಾಕಿದ್ದಾರೆ. ಇಲ್ಲ, ಹಣ ಸಿಕ್ಕಿಲ್ಲ ಅಂತ ನಾವೆಲ್ಲೂ ಹೇಳಿಲ್ವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಇವರು ವರ್ಮಾ ಅವರು ಅವ್ರ ಮೇಲೆ ಬಂದಿರುವಂಥ ಆರೋಪವನ್ನು ಸಾರಾಸಗಟವಾಗಿ